ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸೋದಕ್ಕೆ ಹೊರಟಿರುವಂತಹ ಐತಿಹಾಸಿಕ ಪುರಾತನ ಸುಮಾರು 120 ವರ್ಷದ ಹಳೆಯ ದೇವಾಲಯ ತ್ಯಾಗರಾಜನಗರದ ಶ್ರೀ ಅಭಯಲಕ್ಷ್ಮೀ ನರಸಿಂಹ ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅನೇಕ ಪವಾಡಗಳು ಹಾಗೂ ವಿಸ್ಮಯಗಳು ಸಹ ನಡೆಯುತ್ತಲೇ ಬಂದಿದೆ. ವಜ್ರ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಬೆಂಗಳೂರಿನ ತ್ಯಾಗರಾಜನಗರದ ಶ್ರೀ ಅಭಯಲಕ್ಷ್ಮೀ ನರಸಿಂಹ ಶ್ರೀ ಪಟ್ಟಾಭಿರಾಮ ದೇವಸ್ಥಾನ ಶ್ರೀ ಕಂಬದ ನರಸಿಂಹದೇವರು ಬೇಡಿ ಬಂದವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಸಹಸ್ರಾರು ಭಕ್ತರನ್ನು ಹೊಂದಿದ್ದಾನೆ. ಈ ದೇವಸ್ಥಾನದಲ್ಲಿ 120 ವರ್ಷದ ಬೃಹತ್ ಅರಳಿ ಮರ ಸಹ ಇದೆ. ಈ ವೃಕ್ಷದ ಸುತ್ತಲೂ ಗಣಪತಿಯ ಆಕಾರಗಳು ಸಹ ಮೂಡಿವೆ. ಮರದ ಒಂದು ಭಾಗದಲ್ಲಿ ಬಾಲಗಣಪತಿಯ ಆಕಾರದಲ್ಲಿ ವಿಶೇಷ ಮೂರ್ತಿ ಕೂಡ ಮೂಡಿದೆ. ಈ ಬಾಲಗಣಪತಿಗೆ ಪ್ರತಿ ಮಂಗಳವಾರ 9 ಪ್ರದಕ್ಷಿಣೆ ಮಾಡಿದರೆ ತಾತ ಅವರು ಎಸ್ ರಾಘವೇಂದ್ರಾಚಾರ್ಯ ಹರಿಕಥಾ ಜ್ಯೋತಿಷ್ಯ ವಿದ್ವಾನ್ ಇದೇ ಅರಳಿ ಮರದ ಕೆಳಗಡೆ ಜ್ಯೋತಿಷ್ಯ ಹೇಳ್ತಾ ಇದ್ರು ಅನ್ನೋದು ಹೇಳ್ತಾರೆ. ನಮ್ಮ ತಂದೆಯವರು ವಾದಿರಾಜಾಚಾರ್ಯ ಡಾಕ್ಟರ್ ಎಸ್ ಆರ್ ವಾದಿರಾಜಾಚಾರ್ಯ ಅಂತ ಜ್ಯೋತಿಷ್ಯದಲ್ಲಿ ಡಾಕ್ಟರೇಟನ್ನು ಮಾಡಿದ್ರು. ಈಗ ನಾವು ಈ ದೇವಸ್ಥಾನವನ್ನು ಮುಂದುವರಿಸ್ಕೊಂಡ್ವಿ. ಈ ಮರದ ಬಗ್ಗೆ ಮಾಹಿತಿ ಅಂದರೆ ಸುಮಾರು 100-120 ವರ್ಷದ ಹಳೆಯ ಅರಳಿ ಮರ ಇದು. ಸುಮಾರು ಜನಗಳು ಹೆಂಗೆ ಹೇಳೋದು, ಅವಧೂತರು, ಸಿದ್ಧರು, ಸಾಧಕರು ಎಲ್ಲ ಬಂದು ಇಲ್ಲಿ ಕೂತು ತಪಸ್ಸು ಮಾಡಿ ತಾವು ಕಲ್ತಂತ ವೇದ ಮಂತ್ರಗಳಾಗಿರ್ಬೋದು ಅಥವಾ ಶ್ಲೋಕಗಳಾಗಿರ್ಬೋದು ಅಥವಾ ಅವ್ರೇನು ವಿದ್ಯಾಭ್ಯಾಸವನ್ನು ಮಾಡಿದ್ರು ಅದನ್ನು ಬಂದು ಅರಳಿ ಮರದಲ್ಲಿ ಸಮರ್ಪಣೆ ಮಾಡೋದು ಮಾಡ್ತಾ ಇದ್ವಿ ಸಮಾಜ. ನಾವು ನೋಡಿದ್ದೀವಿ. ಇತ್ತೀಚೆಗೆ ಟ್ರಾಫಿಕ್ ಜಾಸ್ತಿ ಮತ್ತು ಜನಗಳ ಸಂಖ್ಯೆ ಜಾಸ್ತಿ, ಹಂಗಾಗಿ ಈಗ ಇತ್ತೀಚೆಗೆ ಬರ್ತಿಲ್ಲ. ನಾವು ನೋಡಿದ್ದೀವಿ, ಅವರೆಲ್ಲ ಬಂದಿದ್ರು. ಅಂದರೆ 120 ವರ್ಷದ ಅರಳಿ ಮರ. ಏನು ವಿಶೇಷ ಅಂದರೆ ಅರಳಿ ಮರಕ್ಕೆ ಸುಮಾರು ಮಧ್ಯಾಹ್ನದ ಮೇಲೆ ಪ್ರದಕ್ಷಿಣೆ ಮಾಡಬಾರ್ದು ಅಂತ ಸುಮಾರು ಕಡೆ ಹೇಳ್ತಾರೆ. ಮಾಡಬಾರ್ದು, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬಾರ್ದು, ಅದರಿಂದ ಪಾಪ ಬರುತ್ತೆ ಅಂತ. ಹಂಗಾಗಿ ಸುಮಾರು ಜನ ಮಾಡೋದೇ ಬಿಟ್ಬಿಡ್ತಾರೆ. ಇವತ್ತಿನ ಕಾಲಕ್ಕೆ ಏನಾಗುತ್ತೆ, ಬೆಳಗ್ಗೆ ಎದ್ದೇಳೋದು ಕಷ್ಟ ಇದೆ. ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಬರಬೇಕು, ಅವ್ರದೇ ಆದಂಥ ಕೆಲಸಗಳು ಇರ್ತವೆ. ಅದ್ರ ಮಧ್ಯದಲ್ಲಿ ಮಾಡುವಂಥದ್ದು ಏನಿದೆ ಅಂತ ಹುಡುಕ್ತಾರೆ ಜನಗಳು. ಹಂಗಾಗಿ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬರು ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಅವ್ರ ದೈಹಿಕ ಆರೋಗ್ಯ ಬಹಳ ಚೆನ್ನಾಗಾಗುತ್ತೆ. ಯಾಕಂದ್ರೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಅಂತ ಸೈಂಟಿಫಿಕ್ ನಾವು ಹೇಳ್ತೀವಿ. ಅದರಲ್ಲಿ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋದಾದ್ರೆ ಸಾಕಷ್ಟು ಮಂತ್ರಗಳನ್ನೇನು ಅವರು ಮನೇಲಿ ಕೂತು ಹೇಳ್ತಿರ್ತಾರಲ್ಲ, ಅದನ್ನ ಅರಳಿ ಮರದ ಸುತ್ತ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕಷ್ಟು ಫಲಗಳು ಬರ್ತವೆ ಅಂತ ನಂಬಿಕೆ, ಪ್ರಾಚೀನರ ನಂಬಿಕೆ. ಹಂಗಾಗಿ ಈ ಅರಳಿ ಮರಕ್ಕೆ ಮಾತ್ರ ನೀವು ಯಾವಾಗ ಬೇಕಾದರೂ ಪ್ರದಕ್ಷಿಣೆ ಮಾಡಿ. ಈ ವಿಶೇಷ ಏನಂದ್ರೆ ಉದ್ಭವ ಗಣಪತಿ. ಇದಕ್ಕೆ ನಾವು ದೇವಸ್ಥಾನದಿಂದ ಬಾಲ ಗಣಪತಿ ಅಂತ ಹೆಸರಿಟ್ಟಿದ್ದೀವಿ. ಯಾಕಂದ್ರೆ ಬಹಳ ದೊಡ್ಡದಾಗಿರೋ ಗಣೇಶ, ಮಕ್ಕಳಿಗೆ ಬಹಳ ಇಷ್ಟ ಆಗುವಂತ ಗಣೇಶ, ಆದ್ರಿಂದ ಬಾಲ ಗಣಪತಿ ಅಂತ ಹೆಸರಿಟ್ಟಿದ್ದೀವಿ. ಅಷ್ಟೇ ಅಲ್ಲ ಗುರುಗಳೇ, ಇಲ್ಲೂ ಕೂಡ ಇಲ್ಲೂ ಸಹ ಇದೆ, ಇಲ್ಲೂ ಇದೆ. ಹೌದು. ನೀವು ಈ ಅರಳಿ ಮರದ ವಿಶೇಷ ಏನಂದ್ರೆ ಯಾವುದೇ ಭಾಗ ನೋಡಿದ್ರು ನಿಮ್ಗೆ ಗಣಪತಿ ಆಕಾರ ಕಾಣಿಸುತ್ತೆ. ದೇವಸ್ಥಾನದ ಯಾವುದೇ ಭಾಗ ನೋಡಿದ್ರು, ಇದು ನಮ್ಮ ಅರಳಿ ಮರದ ಯಾವುದೇ ಭಾಗ ನೋಡಿದ್ರು ನಿಮ್ಗೆ ಗಣಪತಿ ಆಕಾರ ಕಾಣುತ್ತೆ. ಮತ್ತೆ ಮೇನ್ ಈ ಗಣಪತಿಗೆ ಯಾರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾರೋ ಸಾಕಷ್ಟು ಜನಕ್ಕೆ ನಾವು ವಿದ್ಯೆ ಅನುಕೂಲ ಆಗಿರೋದು ನೋಡಿದ್ವಿ. ಇಲ್ಲಿ ಬಂದು ಗರಿಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಬೆಲ್ಲ ಎಲ್ಲ ಕೊಡ್ತಾರೆ ಗಣೇಶನ್ಗೆ. ಯಾರು ಕೊಡ್ತಾರೋ ಸಾಕಷ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗೋದನ್ನ ನಾವು ನೋಡ್ತೀವಿ. ಬೇಡಿಕೆ ಈಡೇರುತ್ತದೆ ಎಂಬ ನಂಬಿಕೆಯೂ ಸಹ ಬಲವಾಗಿದೆ. ಇದಲ್ಲದೆ ಈ ಆವರಣದಲ್ಲಿ ಗಣಪತಿ, ಆಂಜನೇಯ, ನಾಗಪ್ಪ, ಗರುಡ, ಈಶ್ವರ ಸೇರಿದಂತೆ ಅನೇಕ ದೇವರುಗಳು ಹಾಗೂ ಆದಿತ್ಯಾದಿ ನವಗ್ರಹ ದಂಪತಿ ಸಮೇತ ಇರುವ ವಿಗ್ರಹಗಳು ಕೂಡ ಇವೆ. ದೇವಾಲಯದ ಐತಿಹ್ಯ ಹಾಗೂ ವೈಶಿಷ್ಟ್ಯವೇನೆಂದರೆ, ಜ್ಯೋತಿಷ್ಯ ಹರಿಕಥಾ ವಿದ್ವಾನ್ ಎಸ್ ರಾಘವೇಂದ್ರಾಚಾರ್ಯ ಸ್ಥಾಪಿಸಿದ ಈ ದೇವಾಲಯ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಶ್ರೀಕಂಬದ ನರಸಿಂಹಸ್ವಾಮಿ ಬಂದಂತಹ ಭಕ್ತರ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಲೇ ಬರುತ್ತಿದ್ದಾರೆ. ನರಸಿಂಹ ಸ್ತಂಭ ಹೆಸರಿನಲ್ಲಿ ಬೃಹತ್ ನರಸಿಂಹ ಮೂರ್ತಿ ಕೂಡ ಇದೆ. ಆ ಸ್ತಂಭಕ್ಕೆ ಶ್ರೀಕಂಬದ ನರಸಿಂಹದೇವರು ಎಂದು ಕೂಡ ಹೆಸರು ಇದೆ. ಶ್ರೀಕಂಬದ ನರಸಿಂಹಸ್ವಾಮಿಗೆ 3 ಸುತ್ತು ಪ್ರದಕ್ಷಿಣೆ ಮಾಡಿ ಕಂಬಕ್ಕೆ ಒರಗಿಕೊಂಡು ನಿಂತು ಶ್ಲೋಕ ಹೇಳಿಕೊಂಡರೆ ದುಷ್ಟ ಶಕ್ತಿಗಳು ಕೂಡ ನಿವಾರಣೆಯಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಭಕ್ತರ ಸಂಕಷ್ಟ ಪರಿಹರಿಸುವ ಶ್ರೀ ವಜ್ರ ಕ್ಷೇತ್ರ. ನೀವು ಸಹ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ತೊಂದರೆಗಳನ್ನು ಶ್ರೀ ಕಂಬದ ನರಸಿಂಹದೇವರ ಪಾದಕ್ಕೆ ಅರ್ಪಿಸಿ. ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ಸಹ ಯಶಸ್ಸನ್ನು ಕಾಣುತ್ತವೆ. ಅರಳಿ ಮರದ ಕೆಳಗೇನೆ ಇತ್ತು. ಆಮೇಲೆ ಅರಳಿ ಮರ ಬಹಳ ದೊಡ್ಡ
ದೊಡ್ಡದಾಗಿ ಬೆಳೀತಿತ್ತು, ಮತ್ತೆ ಪ್ರದಕ್ಷಿಣೆ ಮಾಡೋರಿಗೆ ಜನಗಳಿಗೆ ತೊಂದರೆ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನೀವು ಹಳೇ ನಮ್ಮ ದೇವಸ್ಥಾನದ ವಿಡಿಯೋಸ್ ಬಂದವ್ರನ್ನ ಯಾರು ಕೇಳಿದ್ರೆ ಅವರಲ್ಲಿ ಹೇಳ್ತಾರೆ ಹಳ್ಳಿ ಒಳಗೆ ಕೆಳಗೆ ಇತ್ತು ನಾಗಪ್ಪ ಅಂತ. ಈಗ ಇಲ್ಲಿಗೆಲ್ಲ ನಾವು ಶಿಫ್ಟ್ ಮಾಡಿದೀವಿ, ಯಾಕಂದ್ರೆ ಎಲ್ಲರಿಗೂ ಅಭಿಷೇಕ ಮಾಡೋದಕ್ಕೆ ಅನುಕೂಲ ಆಗಬೇಕು, ನಮಸ್ಕಾರ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂತ. ಕುಜಾರಾಹು ದೋಷಗಳಿರ್ತವೆ ಸುಮಾರು ಜನಕ್ಕೆ, ಅದವರು ಕೆಲವೊಬ್ರು ಹೋಗಿ ಕೇಳ್ತಾರೆ, ಕೆಲವೊಬ್ರಿಗೆ ಗೊತ್ತೇ ಇರಲ್ಲ. ಹಲವಾರು ಜನಕ್ಕೆ ಮದುವೆ ಆಗಿರಲ್ಲ, ಸುಮಾರು ವರ್ಷ ಹುಡುಕ್ತಿರ್ತಾರೆ, ಮದುವೆ ಆಗಿರಲ್ಲ, ಎಷ್ಟೋ ವರ್ಷಗಳು ಮಕ್ಕಳಾಗಿರಲ್ಲ. ಇದೆಲ್ಲ ಸಮಸ್ಯೆಗಳು ನಾವು ದೇವಸ್ಥಾನದಲ್ಲಿ ನಿತ್ಯ ನೋಡುವಂತ ಸಮಸ್ಯೆಗಳು. ಇದಕ್ಕೆಲ್ಲ ಪರಿಹಾರ, ಮತ್ತೆ ಕಾಲ ಸರ್ಪ ದೋಷಗಳಿರ್ತವೆ, ಸುಮಾರು ಸರ್ಪ ದೋಷಗಳಿರ್ತವೆ. ಅದಕ್ಕೆಲ್ಲ ನಾಗ ಪ್ರತಿಷ್ಠೆ ಮಾಡಿ ಅಂತ ಹೇಳಿರ್ತಾರೆ. ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಯೋಚನೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇಲ್ಲೇನಂದ್ರೆ ನಿತ್ಯ ಪೂಜೆ ಆಗುವಂತ ದೇವಸ್ಥಾನಗಳಲ್ಲಿ ಅಥವಾ ಪ್ರತಿನಿತ್ಯ ಮಾಡುವಂತ ದೇವಸ್ಥಾನಗಳಲ್ಲಿ, ಇಲ್ಲಿ ನಿತ್ಯದಲ್ಲಿ ಎಲ್ಲ ಕೈಂಕರ್ಯಗಳು ನಡೆಯುವಂತ ದೇವಸ್ಥಾನಗಳಲ್ಲಿ ಮಾಡಿದಾಗ ಅದ್ರ ಫಲ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದೆ. ಈ ನಾಗರಿಕಲ್ಲಿ ಪ್ರತಿಷ್ಠೆ ಮಾಡಿರೋ ಸುಮಾರು ಜನಕ್ಕೆ ಮಕ್ಕಳಾಗಿದೆ, ಸುಮಾರು ಜನಕ್ಕೆ ಮದುವೆ ಆಗಿದೆ, ಸುಮಾರು ಜನಕ್ಕೆ ಅವ್ರವ್ರ ಅನುಕೂಲ ಸುಮಾರು ಜನಕ್ಕೆ. ಹಾಗಾಗಿ ಇಲ್ಲಿ ನಾಗರಕಲ್ಲುಗಳನ್ನ ಈ ತರ ಪ್ರತಿಷ್ಠೆ ಮಾಡಿದೀವಿ. ಎಲ್ಲರಿಗೂ ಅನುಕೂಲ, ಪ್ರದಕ್ಷಿಣೆ ಅಭಿಷೇಕ ಮಾಡೋಕ್ಕೂ ಅನುಕೂಲ.